ಇದನ್ನ ನಾವು ಪ್ರತಿನಿತ್ಯ ರಾತ್ರಿ ಒಂದು ಚಮಚ ಈ ಕೊತ್ತಂಬರಿ ಕಾಳನ್ನ ರಾತ್ರಿ ನೀರಲ್ಲಿ ನೆನೆಸ್ಬಿಟ್ಟು ಅದಕ್ಕೆ ಸ್ವಲ್ಪ ನಾವು ಬಡ ಸೊಪ್ಪನ್ನು ಹಾಕೊಳ್ಬಹುದು. ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋ ಸ್ವಾಗತ. ಸ್ನೇಹಿತರೆ, ಇವತ್ತು ಆಮ್ಲಪಿತ್ತ ಅಥವಾ ಆ್ಯಸಿಡಿಟಿ ಬಗ್ಗೆ ಒಂದಷ್ಟು ವಿಚಾರವನ್ನು ಅದು ಹೇಗೆ ಬರುತ್ತೆ ಮತ್ತು ಅದಕ್ಕೆ ಮನೆಯಲ್ಲಿ ಏನೆಲ್ಲ ಮದ್ದನ್ನು ಮಾಡಿಕೊಂಡು ಅದನ್ನು ಗುಣಪಡಿಸ್ಕೋಬೋದು, ಇದರ ಬಗ್ಗೆ ಒಂದಷ್ಟು ಸವಿಸ್ತಾರವಾಗಿ ಮಾತನಾಡೋಕ್ಕಂತ ಡಾಕ್ಟರ್ ಯಶವಂತ್ ಅವರು ಆಯುರ್ವೇದದ ತಜ್ಞರು ನಮ್ಮ ಜೊತೆಗಿದ್ದಾರೆ. ಮೊದಲು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಏನಿದು ಆಮ್ಲಪಿತ್ತ ಮತ್ತು ಆ್ಯಸಿಡಿಟಿ? ಆಮ್ಲಪಿತ್ತ ಅಂತ ಹೇಳಿದ್ರೆ ಈಗ ಕಾಮನ್ ಆಗಿ ಹೇಳೋದಂದ್ರೆ ಆಸಿಡಿಟಿ ಅಂತಾನೆ ಅರ್ಥ. ಇದು ನಮಗೆ ಪಿತ್ತ ದೋಷದ ಪ್ರಕೋಪದಿಂದ ಆಗುವಂಥದ್ದು ಹಾಗೂ ದೇಹದಲ್ಲಿ ಅಗ್ನಿಮಾಂದ ಅಂದ್ರೆ ಡೈಜೆಷನ್ ಸರಿಯಾಗಿ ಆಗದೇ ಇದ್ದಾಗ ಆಗುವಂತ ಒಂದು ಸಮಸ್ಯೆ. ಇದು ಆದಾಗ ಕೆಲವೊಂದಿಷ್ಟು ಲಕ್ಷಣಗಳು ಕಂಡು ಬರ್ತದೆ. ಮೊದಲನೇದಾಗಿ ಬರುವಂಥದ್ದು ಹುಳಿ ತೇಗ್ ಬರುವಂಥದ್ದು, ಎದೆಯಲ್ಲಿ ಉರಿ ಬರುವಂಥದ್ದು, ಕೆಲವೊಬ್ಬರಿಗೆ ಚೆಸ್ಟ್ ಪೇನ್ ಬರ್ತದೆ, ನಂತರ ಬಾಯಲ್ಲಿ ಒಂಥರ ಬ್ಯಾಡ್ ಬ್ರೀತ್ ಸ್ಮೆಲ್ ಇರ್ತದೆ, ನಂತರ ಅವರಿಗೆ ಹೊಟ್ಟೆಯಲ್ಲಿ ಮೈಯಲ್ಲೆಲ್ಲ ಉರಿ ಬರುವಂಥದ್ದು, ಅತಿಯಾದ ಬೆವರು ಬರುವಂಥದ್ದು, ಇವೆಲ್ಲ ಪಿತ್ತದ ಮೇಲೆ ಬರುವಂತ ಲಕ್ಷಣ ಮತ್ತು ಆಮ್ಲಪಿತ್ತದ ಲಕ್ಷಣವೂ ಸಹ ಹೌದು. ಈ ಪಿತ್ತದಿಂದ ಇಂಥ ಲಕ್ಷಣಗಳು ಇದ್ರೆ ಅದು ಆಮ್ಲಪಿತ್ತ ಅಥವಾ ಹುಳಿ ತೇಗು ಕೂಡ ಅಂತ. ಹೌದು, ಹುಳಿ ತೇಗು ಬರುವಂಥದ್ದು, ಹುಳಿಯಾಗಿ ತೇಗ್ ಬರುವಂಥದ್ದು. ಹೌದು, ಅದು ಇರಿಟೇಷನ್ ಮಾಡುತ್ತೆ. ಹೌದು ಸರ್, ಈಗ ಈ ಆಮ್ಲಪಿತ್ತ ಅಥವಾ ಹುಳಿ ತೇಗು ಆಸಿಡಿಟಿ ಇದು ಬರೋಕೆ ಏನು ಕಾರಣ? ಇದು ಬರಲಿಕ್ಕೆ ಸಾಮಾನ್ಯವಾಗಿ ನಾವು ತಗೊಳ್ಳುವಂತ ಆಹಾರದಲ್ಲಿ ಕಟುವ ಆಮ್ಲ ಲವಣ ಅಂದ್ರೆ ಕಟು ಅಂತ ಹೇಳಿದ್ರೆ ಖಾರದ ವಸ್ತು, ಆಮ್ಲ ಅಂದ್ರೆ ಹುಳಿ ಪದಾರ್ಥ, ಲವಣ ಅಂದ್ರೆ ಉಪ್ಪು. ಈ ಉಪ್ಪು ಖಾರ ಹುಳಿ ಇರುವಂತ ಮತ್ತು ಹುಳಿ ಅಂಶ ಇರುವಂತ ಆಹಾರವನ್ನು ನಾವು ಜಾಸ್ತಿ ಸೇವನೆ ಮಾಡಿದಲ್ಲಿ ನಮಗೆ ಸಾಮಾನ್ಯವಾಗಿ ಸಮಸ್ಯೆ ಬರ್ತದೆ. ನಂತರ ಬರುವಂತದ್ದು ನಾವು ಈ ಫಾಸ್ಟ್ ಫುಡ್ ಹಾಗೂ ಜಂಕ್ ಫುಡ್ಗಳ ಸೇವನೆ, ನಂತರ ಈಗ ಮದ್ಯಪಾನ, ಧೂಮಪಾನ, ಸರಿಯಾಗಿ ನಿದ್ದೆ ಮಾಡದೇ ಇರುವಂತದ್ದು, ಸಮಯಕ್ಕೆ ಸರಿಯಾಗಿ ಊಟ ಮಾಡದೇ ಇರುವಂತದ್ದು, ಈ ಎಲ್ಲ ಕಾರಣಗಳಿಂದ ಇಂಥ ಸಮಸ್ಯೆಗಳು ಬರ್ತದೆ. ಮತ್ತು ಅತಿಯಾದ ಸಿಟ್ಟು, ಕೋಪ, ಮಾನಸಿಕ ಒತ್ತಡ ಮಾಡ್ಕೊಳ್ಳೋದ್ರಿಂದ ಸಹ ಪಿತ್ತ ದೇಹದಲ್ಲಿ ಜಾಸ್ತಿಯಾಗಿ ಇಂಥ ಸಮಸ್ಯೆಗಳು ಬರ್ತದೆ. ಸಿಟ್ಟು ಕೂಡ ಕಾರಣ. ಹೌದು. ಅನಂತರ ನೀವು ವಿಶೇಷವಾಗಿ ಮದ್ಯಪಾನ, ಧೂಮಪಾನ ಅಂತಲೂ ಹೇಳಿ. ಹೌದು. ಇವೆಲ್ಲ ಈ ನಿದ್ದೆ ಅನ್ನೋದು ಮಾತ್ರ ಎಲ್ಲದಕ್ಕೂ ಒಂದು ಪರಿಹಾರ. ಹೌದು. ಎಲ್ಲ ಸಮಸ್ಯೆಗೂ ಕಾರಣ ನಿದ್ದೆ ಬಿಡು. ಹೌದು. ಆಲ್ಮೋಸ್ಟ್ ಎಲ್ಲ ಸಮಸ್ಯೆಗೂ ಪರಿಹಾರವಾಗಿ ನಿದ್ದೆ ಅಂತ ಹೇಳೋದು ಕಾಮನ್. ಅಂದ್ರೆ ದೇಹದಲ್ಲಿ ನಮಗೆ ನಿದ್ದೆ ಕೊರತೆ ಆದಾಗ ಸಾಮಾನ್ಯವಾಗಿ ದೇಹದಲ್ಲಿ ಉಷ್ಣತೆ ಜಾಸ್ತಿ ಆಗ್ತದೆ ಮತ್ತು ಅಗ್ನಿ ಮಂದ ಆಗ್ತದೆ. ಆವಾಗ ನಾವು ಯಾವುದೇ ಒಂದು ಆಹಾರ ತಗೊಂಡ್ರು ಅದು ನಮ್ಮ ದೇಹಕ್ಕೆ ಸರಿಯಾಗಿ ಜೀರ್ಣ ಸರಿಯಾಗಿ ಆಗೋದಿಲ್ಲ. ಆವಾಗ ಸಮಸ್ಯೆಗಳು ಉತ್ಪತ್ತಿ ಆಗ್ತದೆ. ಆಮ್ಲಪಿತ್ತ ನಮ್ಮ ದೇಹದಲ್ಲಿ ಜಾಸ್ತಿ ಆದಾಗ ಏನೇನ್ ಆಗ್ತದೆ? ಮೊದಲನೇದಾಗಿ ನಮ್ಮ ಎದೆಯಲ್ಲಿ ಹುಳಿ ತೇಗ್ ಬರುವಂಥದ್ದು, ಮತ್ತೆ ಉರಿ ಬರುವಂಥದ್ದು, ಮೈಯಲ್ಲಿ ಉರಿ ಬರುವಂಥದ್ದು, ನಂತರ ಬಾಯಲ್ಲಿ ಒಂಥರ ಪಿತ್ತದ ಅಂದ್ರೆ ಫೌಲ್ ಸ್ಮೆಲ್, ಬ್ಯಾಡ್ ಬ್ರೀತು ಬಾಯಲ್ಲಿ ಬರುವಂಥದ್ದು, ಇವೆಲ್ಲ ಆಮ್ಲಪಿತ್ತದ ಲಕ್ಷಣ. ಮತ್ತೆ ಅವರಿಗೆ ಹೊಟ್ಟೆಯಲ್ಲಿ ಉರಿ ಬರುವಂಥದ್ದು, ಕೆಲವೊಬ್ಬರಿಗೆ ಮಲಬದ್ಧತೆ ಸಮಸ್ಯೆಯು ಸಹ ಕಾಣಿಸಿಕೊಳ್ತದೆ, ಕೆಲವೊಬ್ಬರಿಗೆ ಅದರಿಂದ ಮೂಲವ್ಯಾಧಿ ಪೈಲ್ಸ್ ಆಗುವಂತ ಸಹ ಚಾನ್ಸಸ್ ಇರ್ತದೆ. ಇಂಥವೆಲ್ಲ ಲಕ್ಷಣ ಬಂತು ಅಂತ ಹೇಳಿದ್ರೆ ಇದು ಆಮ್ಲಪಿತ್ತ ಅಥವಾ ಆಸಿಡಿಟಿ ಅಂತ ಅನ್ಕೋಬಹುದು. ಹೌದು ಅಲ್ವಾ? ಹೌದು ಸರ್, ಇಂಥ ಸಮಸ್ಯೆ ಬಂದಾಗ ಮನೆಮದ್ದು ಅಂತ ನಮಗೆ ನಮ್ಮ ಮನೇಲಿ ಸಿಗುವಂಥ ವಸ್ತು ಅಥವಾ ನಮ್ಮ ಹಿತ್ತಲಲ್ಲಿ ಸಿಗುವಂಥ ವಸ್ತು ಏನು ಆಯುರ್ವೇದದ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಇದು ಯಾವ ರೀತಿಯಾಗಿ ನಾವು ಇದರಲ್ಲಿ ಪರಿಹಾರವನ್ನು ಕಾಣ್ಕೋಬಹುದು? ಇದರಲ್ಲಿ ನಾವು ಸಾಮಾನ್ಯವಾಗಿ ಪಿತ್ತ ಜಾಸ್ತಿಯಾಗಿ ಅಸಿಡಿಟಿ ಆದಾಗ ನಾವು ಸಾಮಾನ್ಯವಾಗಿ ಮನೆಯಲ್ಲ ಅಂತ ಹೇಳಿದ್ರೆ ಈ ಕೊತ್ತಂಬರಿ ಕಾಳಿನ ಕಷಾಯ. ಹೌದು, ಕೊತ್ತಂಬರಿ ಕಾಳಿನ ಕಷಾಯನ ನಾವು ಪ್ರತಿನಿತ್ಯ ಸೇವಿಸ್ತಾ ಬಂದಲ್ಲಿ ಇದನ್ನ ನಾವು ತಡೆಗಟ್ಟಬಹುದು. ಅದ್ರ ಜೊತೆಗೆ ಸೋಂಪು, ಬಡ ಸೊಪ್ಪು, ಈ ಕೊತ್ತಂಬರಿ ಕಷಾಯ ಅಂತ ಹೇಳ್ತೀವಿ ಸರ್, ಇದು ಯಾವ ರೀತಿ ನಾವು ಸೇವಿಸಬೇಕು ಮತ್ತು ಯಾವ ರೀತಿ ಅದನ್ನ ಕುದಿಸೋದು, ಹೆಂಗಿಡೋದು, ಇದನ್ನ ನಾವು ಟೈಮ್ಗಳನ್ನು ಸೇವಿಸಬೇಕು? ಇದನ್ನ ನಾವು ಪ್ರತಿನಿತ್ಯ ರಾತ್ರಿ ಒಂದು ಚಮಚ ಈ ಕೊತ್ತಂಬರಿ ಕಾಳನ್ನ ರಾತ್ರಿ ನೀರಲ್ಲಿ ನೆನೆಸ್ಬಿಟ್ಟು ಅದಕ್ಕೆ ಸ್ವಲ್ಪ ನಾವು ಬಡ ಸೊಪ್ಪನ್ನು ಹಾಕೊಳ್ಬಹುದು, ಸೋಂಪು, ಅದನ್ನ ರಾತ್ರಿ ನಾವು ನೆನೆ ಹಾಕಿ ಬೆಳಿಗ್ಗೆ ಅದೇ ನೀರನ್ನ ನಾವು ಕುಡಿಯೋದ್ರಿಂದ ದೇಹದಲ್ಲಿ ಪಿತ್ತ ಶಮನ ಆಗ್ತದೆ. ಅಂದ್ರೆ ಬಡಸೊಪ್ಪು ಮತ್ತು ಕೊತ್ತಂಬರಿ ಎರಡು ಕೂಡ ಆಡ್ ಮಾಡಬಹುದು. ಹೌದು. ಪ್ರಮಾಣ ಹೆಂಗಿರ್ಬೇಕಾಗ್ತದೆ? ಪ್ರಮಾಣ ಎರಡು ಸಮ ಪ್ರಮಾಣದಲ್ಲಿ ಕೊತ್ತಂಬರಿ ಬೀಜ ಅಂತ ಹೇಳಿದ್ರೆ 1 ಸ್ಪೂನು ಕೊತ್ತಂಬರಿ ಕಾಳು,
ಹಾಗೂ 1 ಸ್ಪೂನು ಸೋಂಪು, ಬಡ ಸೋಂಪು, ಹಾಕೋಬಹುದು. ಇವನ್ನ ನಾವು ನೀರಿನಲ್ಲಿ ನೆನೆ ಹಾಕಿ ಬೆಳಿಗ್ಗೆ ಆ ನೀರನ್ನ ನಾವು ಸೇವಿಸುವುದರಿಂದ ದೇಹದಲ್ಲಿ ಪಿತ್ತದ ಪ್ರಕೋಪ ಕಡಿಮೆ ಆಗ್ತದೆ. ಅವಾಗ ನಮಗೆ ಇಂಥ ಸಮಸ್ಯೆಗಳು ಬರೋದಿಲ್ಲ, ಆ ಮೂಲಕ ಆಸಿಡಿಟಿ ಬರೋದಿಲ್ಲ. ಹೌದು. ಅದೇ ರೀತಿ ತುಪ್ಪದ ಸೇವನೆ ಸಹ ಮಾಡೋದ್ರಿಂದ ನಮಗೆ ಈ ಅಸಿಡಿಟಿಗೆ ನಾವು ಪರಿಹಾರ ಕಂಡುಕೊಳ್ಳಬಹುದು. ತುಪ್ಪದ ಜೊತೆಗೆ ಕಲ್ಲು ಸಕ್ಕರೆ ಸ್ವಲ್ಪ ಪುಡಿ ಮಾಡಿ ಅದನ್ನು 2 ಮಿಶ್ರಣ ಮಾಡಿ ತೆಗೆದುಕೊಳ್ಳೋದ್ರಿಂದ ಸಹ ಪಿತ್ತ ಕಡಿಮೆ ಆಗ್ತದೆ. ಅದೇ ರೀತಿ ಮುಲೇಟಿ ಅಂದ್ರೆ ಎಷ್ಟಿ ಮಧು, ಈ ನಮ್ಮ ಲೋಕಲ್ ವರ್ಡ್ ಅಲ್ಲಿ ಜ್ಯೇಷ್ಠ ಮಧು ಅಂತಾರೆ. ಅದ್ರದ ನಾವು ಚೂರ್ಣವನ್ನು ನೀರಿನಲ್ಲಿ ಸೇರಿಸಿ ಅಥವಾ ಕಷಾಯ ಮಾಡಿ ಕುದಿಸಿ ತಗೊಳ್ಳೋದ್ರಿಂದ ಸಹ ಪಿತ್ತ ಶಮನ ಆಗ್ತದೆ. ಮತ್ತೆ ನಮಗೆಲ್ಲ ತೋಟದಲ್ಲಿ ಸಿಗುವಂತ ಭೂಮಿ ಆಮ್ಲ, ನೆರಳೆಲ್ಲಿ, ಇದ್ರದ್ದು ಕಷಾಯ ನಾವು ಡೈಲಿ ಪ್ರತಿನಿತ್ಯ ಕುಡಿಯುತ್ತಾ ಬಂದಲ್ಲಿ ಈ ಗ್ಯಾಸ್ಟ್ರಿಕ್, ಎಸಿಡಿಟಿ ಅಂತ ಸಮಸ್ಯೆಯನ್ನು ನಾವು ಪರಿಹಾರ ಕಂಡುಕೊಳ್ಬಹುದು. ಅದೇ ರೀತಿ ಈ ನೆರಳೆಲ್ಲಿ ಗಿಡವು ನಮ್ಮ ದೇಹದಲ್ಲಿ ಲಿವರಿಗೆ ಒಂದು ಉತ್ತಮವಾದ ಔಷಧಿಯೂ ಸಹ ಹೌದು. ಯಾರಿಗಾದ್ರೂ ಫ್ಯಾಟಿ ಲಿವರ್ ಸಮಸ್ಯೆ ಇದ್ದಲ್ಲೂ ಸಹ ಅದನ್ನ ಪ್ರತಿನಿತ್ಯ ಕಷಾಯ ಸೇವಿಸ್ತಾ ಬಂದಲ್ಲಿ. ನನಗೆ ಈ ತುಪ್ಪ ಮತ್ತೆ ಕಲ್ಸಕ್ಕರೆ ಹೇಳಿದ್ರು ಸರ್, ಅದು ಯಾವ ಪ್ರಮಾಣದಲ್ಲಿ ತಗೋಬೇಕು? ಈಗ 1 ಚಮಚ ತುಪ್ಪಕ್ಕೆ ಅದೇ ಸಮ ಪ್ರಮಾಣದಲ್ಲಿ ಕಲ್ಲು ಸಕ್ಕರೆ ಪುಡಿ ಪ್ಲಸ್ 1 ಚಮಚ ಎರಡನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡಾಗ ಪಿತ್ತ. ನೆಲದಲ್ಲಿ ಅಂತ ಬಂದಾಗ ನೆಲದಲ್ಲಿ ಅದರದ್ದು ಕಷಾಯ ಅಂದ್ರೆ ಆ ಗಿಡದಲ್ಲಿ ಎಲ್ಲ ಬೇರು, ಕಾಂಡ, ನಂತರ ಎಲೆ ಎಲ್ಲದನ್ನು ಸಹ ಚೆನ್ನಾಗಿ ತೊಳೆದು ಅದನ್ನ ಸ್ವಲ್ಪ ಜಜ್ಜಿ 1 ಲೋಟ ನೀರಿಗೆ ಹಾಕಿ ಕುದಿಸಿ ಆ ನೀರನ್ನು ಅರ್ಧ ಲೋಟ ಮಾಡಿ ನಂತರ ಶೋಷಿ ಆ ಕಷಾಯವನ್ನ ನಾವು ಪ್ರತಿನಿತ್ಯ ಸೇವಿಸ್ತು ಬಂದಲ್ಲಿ ಅದು ಉದರ ವಿಕಾರಗಳಿಗೆ ಬಹಳ ಉತ್ತಮ. ಈಗ ಅದ್ರ ಜೊತೆಗೆ ಈಗ ಫ್ಯಾಟಿ ಲಿವರ್ ಸಮಸ್ಯೆ ಇರುತ್ತೆ, ಲಿವರ್ ಪ್ರಾಬ್ಲಮ್ ಇರುತ್ತೆ, ನಂತರ ಮಲಬದ್ಧತೆ ಸಮಸ್ಯೆ ಇರುತ್ತೆ. ಇವೆಲ್ಲ ಸಮಸ್ಯೆಗಳಿಗೆ ನೆಲದಲ್ಲಿ ಉತ್ತಮವಾದ ಔಷಧಿ ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತದೆ. ಅದು ನಾವು ಸದುಪಯೋಗ ಪಡ್ಕೊಳ್ಬೇಕು. ಈಗ ಜ್ಯೇಷ್ಠ ಮಧು ಅಂತ ಹೇಳಿದಾಗ ಅದು ಯಾವ ರೀತಿ ಯೂಸ್ ಮಾಡ್ಬೋದಾಗುತ್ತೆ? ಹೆಚ್ಚಾಗಿ ಇದು ಮನೇಲಿ ಕಂಡು ಬರಲ್ಲ, ಮನೆಯಲ್ಲಿ ಇರಲ್ಲ ಅಂತ ಅನ್ಕೊತೀವಿ. ಎಲ್ಲರೂ ಆಯುರ್ವೇದದ ಶಾಪ್ ಅಂತ ತಗೋಬೇಕು. ಆಯುರ್ವೇದಿಕ್ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗ್ತದೆ. ಪ್ರತಿಯೊಂದು ಆಯುರ್ವೇದಿಕ್ ಗ್ರಂಥಿಗೆ ಅಂಗಡಿಯಲ್ಲಿ ಜ್ಯೇಷ್ಠ ಮಧು, ಆಲ್ಮೋಸ್ಟ್ ಎಲ್ಲ ಆಯುರ್ವೇದದ ವಸ್ತುಗಳು ಸಿಗುತ್ತೆ. ಹೌದು, ಪ್ರತಿಯೊಂದು ಕಡೆನೂ ಇದು ಸಿಗ್ತದೆ. ಇದನ್ನ ನಾವು ಕಷಾಯನೂ ಸಹ ಮಾಡ್ಬೋದು. ಇಲ್ಲದೆ ಇದ್ದಲ್ಲಿ ಇದನ್ನ ನೀರಿನಲ್ಲಿ ಸಹ ಮಿಶ್ರಣ ಮಾಡಿ ಸಹಿತ ತೆಗೆದುಕೊಳ್ಬಹುದು. ನಂತರ ನಾವು ಈಗ ಎಸಿಡಿಟಿ ಕಡಿಮೆ ಆಗ್ಲಿಕ್ಕೆ ಸಿಗುವಂತದ್ದು, ಮಾರ್ಕೆಟ್ ಅಲ್ಲಿ ಸಿಗುವಂತದ್ದು ಆಲೋವೆರಾ ಜ್ಯೂಸು ಸಹ ಪಿತ್ತಕ್ಕೆ ಬಹಳ ಒಳ್ಳೆಯದು. ಹೌದು, ಇದನ್ನ ಪ್ರತಿನಿತ್ಯ ಒಂದು 30 ml ಜ್ಯೂಸ್ ನಂತೆ ನೀರಿನಲ್ಲಿ ಮಿಶ್ರಣ ಮಾಡಿ ತೆಗೆದುಕೊಂಡು ಬರುತ್ತಾ ತುಂಬಾ ಯೂಸ್ಫುಲ್ ಆಗ್ತದೆ ಆಲೋವೆರಾ ಜ್ಯೂಸು. ಅದೇ ರೀತಿ ಸೊಗದೆ ಬೇರಿನ ಕಷಾಯ, ನಂತರ ಲಾವಂಚದ ಕಷಾಯ, ಇದು ಸಹ ಸಿಗ್ತದೆ ಮಾರ್ಕೆಟ್ ಅಲ್ಲಿ. ಇದನ್ನು ಸಹಿತ ನೀವು ಸೇವಿಸಿ ಅದರ ಸದುಪಯೋಗ ಪಡೆದುಕೊಳ್ಳಿ. ಇದು ಮಾರ್ಕೆಟ್ ಅಲ್ಲಿ ರೆಡಿಮೇಡ್ ಆಗಿ ಬರುವಂತದ್ದು ನಾವು ಪ್ರಾಸೆಸ್ ಮಾಡಬೇಕಾಗ್ತದೆ ಮನೆಯಲ್ಲಿ. ಅದರಲ್ಲೂ ಈಗ ಮಾರ್ಕೆಟ್ ಅಲ್ಲಿ ಇದ್ರದ್ದು ಲಿಕ್ವಿಡ್ ಬರ್ತದೆ, ಅದ್ರದ್ದು ಅದನ್ನ ನಾವು ನೀರಿನಲ್ಲಿ ಬೆರೆಸಿ ಕುಡಿಯುವಂಥದ್ದು. ಹೌದು, ಅದು ನಮಗೆ ರುಚಿಗೆ ತಕ್ಕಂತೆ ನಾವು ತೆಗೆದುಕೊಳ್ಳುವಂಥದ್ದು. ತುಂಬಾ ಚೆನ್ನಾಗಿರ್ತದೆ ಅದು. ಅದನ್ನ ನಾವು ಪ್ರತಿನಿತ್ಯ ಸೇವಿಸಿ ಬಂದಲ್ಲಿ ಅದು ಸಹಿತ ಬಾಡಿಲಿ ಇರುವಂತ ಪಿತ್ತಕ್ಕೆ ಒಳ್ಳೇದು, ನಂತರ ಎಸಿಡಿಟಿಗೂ ಸಹ ಒಳ್ಳೇದು. ಸರ್, ನೀವೊಬ್ಬ ಆಯುರ್ವೇದ ಡಾಕ್ಟರ್ ಆಗಿ ಇಂಥ ಸಮಸ್ಯೆಗಳನ್ನು ಇಟ್ಕೊಂಡು ಜನ ಬರ್ತಾರೆ, ಇದೇ ಸಮಸ್ಯೆ, ಇದೇ ಪರ್ಟಿಕ್ಯುಲರ್ ಸಮಸ್ಯೆ ಇಟ್ಕೊಂಡು ಜನ ಬರೋದುಂಟಾ ಈ ಸಮಸ್ಯೆ? ತುಂಬಾ ಜನ ಬರ್ತಾರೆ. ಎಲ್ರಿಗೂ ಸರಿ ಆಗ್ತದೆ. ಅದಾದ್ಮೇಲೆ ನಾವು ಸರಿ ಆದ್ಮೇಲೆ ಇಂಥ ಸಮಸ್ಯೆಗಳು ಸಂಪೂರ್ಣವಾಗಿ ಸರಿ ಆಗ್ತದೆ ಅಂತಲ್ಲ. ಯಾಕಂದ್ರೆ ಕೆಲವೊಬ್ಬರಿಗೆ ಫುಡ್ ಅಲ್ಲಿ ಮಿಸ್ಟೇಕ್ ಮಾಡೇ ಮಾಡ್ತಾರೆ, ಕೆಲವೊಂದು ದಿನಚರ್ಯದಲ್ಲಿ ಏನಾದ್ರೂ ಒಂದು ತಪ್ಪುಗಳು ಮಾಡೇ ಮಾಡ್ತಾರೆ. ಆವಾಗ ಸಮಸ್ಯೆ ಬರ್ತದೆ. ಬಂದಾಗ ನಾವು ಹೇಳಿರುವಂತ ಒಂದು ಮನೆ ಔಷಧಿನ ಅವರು ಪ್ರಿಪೇರ್ ಮಾಡಿಕೊಂಡು ಅದರ ಉಪಯೋಗವನ್ನು ಪಡ್ಕೊಳ್ಬಹುದು. ಸಪೋಸ್ ನಿಮಗೆ ಅದು ಮನೆಯಲ್ಲೂ ವಾಸಿ ಆಗದಿದ್ರೆ ನೀವು ನಮ್ಮಲ್ಲಿ ಬಂದು ನೀವು ಸಂಪರ್ಕ ಮಾಡಿ ಅದರ ಪರಿಹಾರ ನೀವು ಕಂಡುಕೊಳ್ಬಹುದು. ಸರ್, ಇವತ್ತು ಆಸಿಡಿಟಿ ಬಗ್ಗೆ ಅಥವಾ ಆಮ್ಲಪಿತ್ತದ ಬಗ್ಗೆ ಮತ್ತು ಅದಕ್ಕೆ ಪರಿಹಾರವಾಗಿ ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆ ಮಾತಾಡ್ತಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಆಸಿಡಿಟಿ ಅಥವಾ ಆಮ್ಲಪಿತ್ತ ಇದು ಸಾಮಾನ್ಯವಾಗಿ ಕಂಡುಬರುವಂಥದ್ದು ಮತ್ತು ಇದರಲ್ಲಿ ಮನೆಮದ್ದು ಮತ್ತು ಈ ಆಯುರ್ವೇದವನ್ನು ಯೂಸ್ ಮಾಡಿಕೊಂಡು ಇದನ್ನು ಮನೆಯಲ್ಲೇ ಕೂತು ಕಮ್ಮಿ ಕೂಡ ಮಾಡ್ಕೋಬಹುದು. ತುಂಬ ಜನ ಇದಕ್ಕಾಗಿ ಈ ಆಲೋಪತಿ ಮೆಡಿಸಿನ್ ಕೂಡ ಹೊರೆ ಹೋಗ್ತಾರೆ. ಬಟ್ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ಇದು ಯಾವ ರೀತಿ ಪರಿಹಾರ ಮಾಡ್ಕೋಬೋದು ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಡಾಕ್ಟರ್ ಯಶವಂತ್ ಅವರು, ಆಯುರ್ವೇದದ ತಜ್ಞರು, ಇವರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡ್ಬೋದು. ಯಾವುದೇ ಒಂದು ಫೇರ್ಲೆಸ್ ಆಗಿ ಇದನ್ನು ಟ್ರೈ ಮಾಡ್ಬೋದು.
ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.